ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಲಾಸ್ಟ್ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಫ್ಯಾಮಿಲಿ ಜೊತೆ ದಂಶರತ್ ಆಗಿದೆ. ಸುಮಾರು ಜನ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿದ್ರು, ವಿಡಿಯೋ ಚೆನ್ನಾಗಿ ಬಂದಿದೆ, ಇದೇ ಥರ ವೀಡಿಯೋಸ್ನ ಜಾಸ್ತಿ ಮಾಡಿ ಅಂತ. ಸೊ ಅದಕ್ಕೆ ನಾನು ಇವತ್ತು ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಬಂದಿದ್ದೀನಿ, ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇದು ಬಂದು KRS ಬ್ಯಾಕ್ ವಾಟರಲ್ಲಿರೋದು. ಇದು ಸುಮಾರು ಮೈಸೂರಿಂದ 28 ಕಿಲೋಮೀಟರ್ ಆಚೆ ಇರುವಂತಹ ದೇವಸ್ಥಾನ. ಸೆಂಚುರಿಯಲ್ಲಿ ಹೊಯ್ಸಳರು ಕಟ್ಟಿಸಿದಂತಹ ದೇವಸ್ಥಾನ. ತುಂಬಾ ಬಿಸಿಲು ಇದೆ ಇಲ್ಲ ಅಂತೂ. ಇಲ್ಲಿ ಸುಮಾರು ಜನ ಫಾರಿನರ್ಸ್ ಕೂಡ ಬಂದು ಹೋಗ್ತಾ ಇದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ, ಅಷ್ಟೇ ಬಿಸಿಲು ಕೂಡ ಇದೆ. ಅಲ್ಲಿ ವಾಟರ್ ಪ್ಲೇಸ್ಗೆ ಹೋಗ್ಬೇಕಂತ ಹೇಳಿದ್ರೆ ಬಟ್ ಅಲ್ಲಿ ಹೋಗಕ್ ಆಗ್ತಾ ಇಲ್ಲ, ಏಕೆಂದ್ರೆ ತುಂಬಾ ಬಿಸಿಲು ಇದೆ ಅಂತಾನೆ ನಾವು ಇಲ್ಲಿ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ತಗೊಂಡು ಆಮೇಲೆ ಹೋಗೋಣ ಅಂತಾನೆ ಅನ್ಕೊಂಡಿದೀವಿ. ಬಟ್ ಇದ್ರ ತುಂಬಾನೇ ಇತಿಹಾಸ ಇದೆ. ಇದ್ರ ದೇವಸ್ಥಾನ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಹಿಸ್ಟ್ರಿನೇ ಇದೆ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ ಏನಂತ. ಗೈಸ್, ಈ ಟೆಂಪಲ್ನ 12th ಸೆಂಚುರಿಯಲ್ಲಿ ಹೊಯ್ಸಳರು ಇದನ್ನು ಕಟ್ಟಿಸಿದ್ರಂತೆ. ಈ ಟೆಂಪಲ್ಗೆ ಜನರು ಹೋಗೋಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ಟೆಂಪಲ್ ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗೋಗಿತ್ತು. ಆ ದೇವರೇ ಶ್ರೀಕೃಷ್ಣ. ಬಟ್ ಈಗ ನ್ಯೂ ನೇಮ್ ಆಗಿ ಕನ್ನಂಬಾಡಿ ವಿಲೇಜ್ ಅಲ್ಲಿ ಲೊಕೇಟ್ ಆಗಿದೆ. ಟೆಂಪಲ್ನ ಕಟ್ಸೋಕೆ ಸುಮಾರು 2.5 ಕೋಟಿ ಖರ್ಚಾಗಿತ್ತಂತೆ. ಹಾಗೆ 200ಕ್ಕೂ ಹೆಚ್ಚು ವರ್ಕರ್ಸ್ ಮತ್ತು ಮಿಷಿನ್ಗಳಿಂದ ಈ ಕಲ್ಲು ಮತ್ತು ಪಿಲ್ಲರ್ಸ್ನ ರಿಮೂವ್ ಮಾಡಿದ್ರಂತೆ. ಆ್ಯಂಡ್ ಮತ್ತು ಇದನ್ನು ನ್ಯೂ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ರು. ಯಾವುದು ಚೆನ್ನಾಗಿಲ್ಲ, ಸ್ಟೋನ್ನ ರಿಪ್ಲೇಸ್ಮೆಂಟ್ ಮಾಡಿದ್ರು. ಆ್ಯಂಡ್ ರೀಲೊಕೇಟೆಡ್ ಆಗಿದ್ದು 2003 ಅಲ್ಲಿ. ಆ್ಯಂಡ್ ಇದು 2011 ಅಲ್ಲಿ ಟೆಂಪಲ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಅಫಿಷಿಯಲ್ ಆಗಿ ಇನಾಗ್ರೇಷನ್ ಕೂಡ ಮಾಡಿದ್ರು. ಮೈಸೂರಲ್ಲಿ ತುಂಬಾ ಜನಕ್ಕೆ ಗೊತ್ತಿರ್ಬೋದು, ಇನ್ನು ಕೆಲವು ಜನಕ್ಕೆ ಗೊತ್ತಿರದೇನೆ ಇರ್ಬೋದು. ನನಗೂ ಅಷ್ಟೊಂದು ಈ ಟೆಂಪಲ್ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನನಗೆ 2 years ಬ್ಯಾಕೆ ನನಗೆ ಇದು ಟೆಂಪಲ್ ಇರೋದು ಗೊತ್ತಿತ್ತು. ಇದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಮಾತ್ರ ಸಕ್ಕದಾಗಿದೆ ಪ್ಲೇಸ್ ಅಂತೂ. ನಾನಂತೂ ಇದನ್ನ ಸಜೆಸ್ಟ್ ಮಾಡ್ತೀನಿ. ಯಾರ್ಯಾರು ಮದುವೆ ಆಗ್ತಾ ಇದ್ದೀರಾ, ಅವರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತ ಹೇಳಿದ್ರ ಈ ಟೆಂಪಲ್ಗೆ ಬಂದು ಫೋಟೋಶೂಟ್ ಮಾಡಿ. ಈ ಟೆಂಪಲ್ ಒಳಗಡೆ ಅಂತೂ ಅಲೋ ಮಾಡಲ್ಲ. ಅಲ್ಲಿ ನೋಡಿ ಆ ಕಡೆ ಚೆನ್ನಾಗಿ ಕಾಣ್ತಾ ಇದೆ. ಶೂಟ್ಗೆಲ್ಲ ಸಕ್ಕದಾಗಿದೆ ಪ್ಲೇಸ್ ಅಂತೂ. ಅಟ್ಲೀಸ್ಟ್ ಸ್ವಲ್ಪ ಹತ್ರ ಬಂದ್ರೆ ನಾನು ಕಾಣ್ತಾ ಇದ್ದೆ ಗೈಸ್. ಅದರಲ್ಲಿ ತುಂಬಾ ದೂರ ಇದೆ, ಸ್ವಲ್ಪ ಹತ್ರತೆ ಹಿಂಗೆ ಹೋಗ್ಬೇಕ್ರೆ ಇನ್ನೂ ಸಕ್ಕದಾಗಿ ಕಾಣ್ತಿತ್ತು ಫೋಟೋಗೆ ವಿಡಿಯೋ. ಗೈಸ್ ಏನು ಗೊತ್ತಾ, ಬಿಸಿಲು ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಬಿಸಿಲಿದೆ, ಆಮೇಲೆ ಕೆಳಗಡೆ